ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಬೆಳವಣಿಗೆಗಳ ಮೇಲೆ ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ಎರಡು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎರಡೂ ಬಣಗಳು ಕೂಡ ಪ್ರಯತ್ನದಲ್ಲಿದ್ದಾವೆ. ತಮಗೆ ತಾವು ಬೇಡಿದ್ದು, ತಾವು ಬೇಡಿಕೆ ಇಟ್ಟಿದ್ದು ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ ಅನ್ನು ನೋಡಿದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಬಣಗಳಾಗಿ ವಿಭಜನೆಯಾಗಿರುವಂಥ ಕಾಂಗ್ರೆಸ್. ಎರಡು ಬಣಗಳಾಗಿ ವಿಭಜನೆಯಾಗಿರೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏಟಿಗೆ ಮಾತಿಗೆ ಏಟಿಗೆ ಏಟು, ಮಾತಿಗೆ ಮಾತು, ದಾಳಕ್ಕೆ ಪ್ರತಿದಾಳ ಅನ್ನೋದು ಕಾಂಗ್ರೆಸ್ನಲ್ಲಿ ಸದ್ಯ ಆಗ್ತಾ ಇರುವಂತ ಬೆಳವಣಿಗೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ದೆಹಲಿಗೆ ಶಿಫ್ಟ್ ಆಗಿದ್ದ ಪಾಲಿಟಿಕ್ಸ್ ಬೆಂಗಳೂರಿಗೆ ವಾಪಸ್ ಶಿಫ್ಟ್ ಆಗಿದೆ. ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ ಬೆಂಗಳೂರಿನ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ. ನಿನ್ನೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಅವರ ಮನೆಯತ್ತ ಮುಖ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಶಾಸಕರು ಭೇಟಿಯಾಗ್ತಾ ಇದ್ದಾರೆ. ಖರ್ಗೆ ಅವರನ್ನ ಭೇಟಿಯಾಗೋ ಪ್ರಯತ್ನದಲ್ಲಿದ್ದಾರೆ ಬಹಳ ಜನ. ತಮ್ಮ ತಮ್ಮ ಬೇಡಿಕೆಯನ್ನ ಎಐಸಿಸಿ ಬಾಸ್ ಮುಂದೆ ಇಡ್ತಾ ಇದ್ದಾರೆ. ಎರಡು ರೀತಿಯ ಪ್ರಯತ್ನಗಳು. ಒಂದು ಕ್ಯಾಬಿನೆಟ್ ರೀಶಫಲ್ಗೆ, ಅದು ಸಿದ್ದರಾಮಯ್ಯ ಅವರ ಟೀಮ್. ಮತ್ತೊಂದು ಪ್ರಯತ್ನ ಅಧಿಕಾರದ ಬದಲಾವಣೆಗೆ, ಅಧಿಕಾರದ ಹಂಚಿಕೆಗೆ. ಇದು ಡಿ.ಕೆ. ಶಿವಕುಮಾರ್ ಅವರ ಬಣ ಇಡ್ತಾ ಇರುವಂತ ಬೇಡಿಕೆ. ಈ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗೋದಕ್ಕಿದ್ದಾರೆ. ಇಬ್ಬರ ಮಧ್ಯೆ ನಡೆಯುವಂತ ಮಾತುಕತೆಯ ಬಗ್ಗೆ ಕುತೂಹಲ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಮುಖ್ಯಮಂತ್ರಿ ಭೇಟಿಯಾಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಈಗ ಬೆಂಗಳೂರಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯೋದಕ್ಕಿದೆ. ಇನ್ನೂ 2 ದಿನಗಳ ಕಾಲ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ. ನವೆಂಬರ್ ಕ್ರಾಂತಿಯ ಕಿಚ್ಚನ್ನ, ಆಂತರಿಕ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂಥ ಪ್ರಶ್ನೆ ಇದೆ. ಬಗೆಹರಿಸಬೇಕು ಅಂತಾದ್ರೆ ಎರಡರಲ್ಲೂ ಒಂದಾಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಆ ಎರಡರಲ್ಲಿ ಒಂದನ್ನ ಮಾಡುವಂತ ಸ್ಥಿತಿ ಇದೆಯಾ? ಇದರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಎರಡೂ ಬಣಗಳು ಕೇಳಿರೋದು ಸದ್ಯಕ್ಕಂತೂ ಈಡೇರಿಸೋ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭರವಸೆ ಕೊಡೋದಕ್ಕೆ ಸಾಧ್ಯನಾ? ಸಮಸ್ಯೆ ಬಗೆಹರಿಸಬೇಕು, ಗೊಂದಲ ಬಗೆಹರಿಸಬೇಕು ಅಂತಾದ್ರೆ ಎರಡರಲ್ಲಿ ಒಂದಾಗಲೇಬೇಕು. ಅದಾಗತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಭರವಸೆ ಸಿಗತ್ತಾ? ರಣದೀಪ್ ಸುರ್ಜೇವಾಲಾ ನಿನ್ನೆ ಟ್ವೀಟ್ ಮಾಡಿದ್ರು, ನಾನು ಇಬ್ಬರ ಜೊತೆಗೂ ಕೂಡ ಮಾತನಾಡಿದ್ದೀನಿ ಅಂತ ಹೇಳಿಕೊಂಡ್ರು. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡುವಂತ ಸೂಚನೆಗಳು ಏನು ಅನ್ನೋದು ಪ್ರಶ್ನೆ. ಪ್ರಮುಖ ಬೆಳವಣಿಗೆಗಳು ನಡೀತಾ ಇದೆ. ಈ ಬಗ್ಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ ಮಾಹಿತಿಯನ್ನು ಕೊಡೋದಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ. ಡಿ.ಕೆ. ಬಣದಲ್ಲಾಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿದ್ಯಾ ರೆಡಿ ಇದ್ದಾರೆ. ಮಾರುತೇಶ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಬೆಳವಣಿಗೆಗಳಾಗತ್ತೆ, ಒಂದಿಷ್ಟು ಮಾತುಕತೆಗಳಾಗತ್ತೆ ಅಂತ. ಈ ಹಂತದಲ್ಲಿ ಏನೇ ಗೊಂದಲ ಬಗೆಹರಿಸಬೇಕು ಅಂತಾದ್ರೆ ಎರಡರಲ್ಲಿ ಒಂದಾಗಬೇಕು. ಎರಡರಲ್ಲೂ ಒಂದು ಮಾಡುವಂತ ಸಾಧ್ಯತೆಗಳಿದಾವ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಅದು ಸಾಧ್ಯ ಆಗತ್ತಾ? ರಕ್ಷಿತ್, ಮಲ್ಲಿಕಾರ್ಜುನ ಖರ್ಗೆ ಅವರೊಬ್ಬರೇ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಿಶ್ಚಿತವಾಗಿಯೂ ಇವತ್ತು ಕೂಡ ಮುಖ್ಯಮಂತ್ರಿಗಳ ಭೇಟಿ ಜೊತೆಗೆ ಕೆಲ ಸಚಿವರ ಭೇಟಿ, ಕೆಲ ಶಾಸಕರ ಭೇಟಿ, ಬಹುಶಃ ಡಿ.ಕೆ. ಬ್ರದರ್ಸ್ ಕೂಡ ಇವತ್ತು ಭೇಟಿ ಆಗ್ಬೋದು. ನಿನ್ನೆ ಅವ್ರನ್ನ ಭೇಟಿ ಆಗಬೇಕಾಗಿತ್ತು, ಅವ್ರು ಭೇಟಿ ಆಗಲಿಲ್ಲ. ಬಹುಶಃ ಇವತ್ತು ಅವರ ಭೇಟಿ ಆಗ್ಬೋದು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಪರಿಸ್ಥಿತಿಯನ್ನ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವ ಸಲುವಾಗಿ ಇಬ್ಬರ ಅಭಿಪ್ರಾಯಗಳನ್ನ ಆಲಿಸಬಹುದು. ಯಾಕಂದ್ರೆ ದೆಹಲಿಯ ಹಂತದಲ್ಲಿ ಇಬ್ಬರು ನಾಯಕರ ಅಭಿಪ್ರಾಯವನ್ನ ಆಲಿಸುವಂತ ಕೆಲಸ ರಾಹುಲ್ ಗಾಂಧಿ ಅವರು ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರು ಮಾಡದೇ ಇರುವ ಕಾರಣಕ್ಕಾಗಿ ಶಾಸಕರ ತಂಡ ದೆಹಲಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಎನ್ನುವಂತಹ ಒತ್ತಡವನ್ನ ಹಾಕೋದಕ್ಕೆ ರಾಹುಲ್ ಗಾಂಧಿ ಅವರ ನಡವಳಿಕೆ ಕಾರಣ ಅನ್ನುವಂಥದ್ದು ಈಗೇನು ಗುಟ್ಟಾಗಿ ಉಳಿದಿಲ್ಲ. ಹೀಗಾಗಿ ಈಗ ಈ ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಕರ್ನಾಟಕದವರೇ ಆಗಿದ್ದಾರೆ. ಕರ್ನಾಟಕದ ರಾಜಕಾರಣದ ಆಳ ಅಗಲ ಎಲ್ಲವನ್ನೂ ಗೊತ್ತಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೈಕಮಾಂಡ್ನ ಸ್ಥಾನದಲ್ಲಿ ಕೂತಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರ ನಿವಾಸ ಇವತ್ತೊಂದು ರೀತಿ ಪವರ್ ಸೆಂಟರ್ ಆಗಿದೆ. ಮುಖ್ಯಮಂತ್ರಿಗಳ ಅಭಿಪ್ರಾಯ ಏನು? ಈ ಬೆಳವಣಿಗೆಗಳಿಗೆ ತಾರ್ಕಿಕ ಅಂತ್ಯ ಆಡಬೇಕು. ಮುಖ್ಯಮಂತ್ರಿ ಇರುವಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಶಾಸಕರು ಹೋಗಿ ದೆಹಲಿಯ ತನಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂದಾಗ
ಅವರ ಸ್ಥಾನಕ್ಕೆ ಯಾವುದೇ ಗೌರವ ಇರೋದಿಲ್ಲ. ಹೀಗಾಗಿ ಅವರು ಕೂಡ ಒಂದು ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ನಾನೇ 5 ವರ್ಷ ಅಂತೇಳಿ ಒಂದು ಕ್ಲಾರಿಟಿ ಕೊಡಲೇಬೇಕು ಅನ್ನುವಂಥ ಒತ್ತಡವನ್ನು ಕೂಡ ಮುಖ್ಯಮಂತ್ರಿಗಳು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಶಾಸಕರ ಬಲವನ್ನ ಹೆಚ್ಚಿಸಿಕೊಂಡು ಅವರು ಕೂಡ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಎರಡೂ ಬಣದವರ ಅಭಿಪ್ರಾಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಆಲಿಸ್ತಾರೆ. ಅಂತಿಮವಾಗಿ ನಾಯಕತ್ವದ ಬದಲಾವಣೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ನಡೆಸುವಂತಹ ತೀರ್ಮಾನವನ್ನ ಮುಖ್ಯಮಂತ್ರಿಗಳಿಗೋ ಅಥವಾ ಉಪಮುಖ್ಯಮಂತ್ರಿಗಳಿಗೋ ಖರ್ಗೆ ಅವರು ಆ ಭರವಸೆಯನ್ನ ಕೊಡ್ತಾರಾ ಅನ್ನೋದೇ ಇವತ್ತಿನ ಈ ಭೇಟಿಗಳ ಅಂತಿಮ ಫಲಿತಾಂಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಕ್ಷಿತ್. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಬಯಸಿರುವಂತದ್ದು ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಇವರ ನೇತೃತ್ವದಲ್ಲಿ ಒಂದು ಸಭೆ ಆಗಬೇಕು. ಸಭೆ ಆದರೆ ಮಾತ್ರ ಏನಾದರೂ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಇದೆ. ಆ ಸಭೆ ಇಷ್ಟು ದಿನ ಆದರೂ ನಡೆಯಿಲ್ಲ ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆಯನ್ನೇ ಇಟ್ಟಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರು ಎಲ್ಲರನ್ನೂ ಕೂರಿಸಿ ಒಂದು ಸಭೆ ಮಾಡುವ ತೀರ್ಮಾನವನ್ನ ಕೈಗೊಳ್ತಾರಾ ಇಲ್ವಾ ಅದರ ಬಗ್ಗೆ ಕ್ಲಾರಿಟಿ ಇಬ್ಬರು ನಾಯಕರಿಗೆ ಕೊಡ್ತಾರಾ ಇಲ್ವಾ? ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಈ ಶಾಸಕರ ದೆಹಲಿ ಪ್ರವಾಸ ಇರಬಹುದು, ನಾಯಕರ ಭೇಟಿ ಇರಬಹುದು, ಇದರ ಬಗ್ಗೆ ಅವರು ಮಾತನಾಡುವಾಗ ಶಾಸಕರು ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳಿದ್ರು. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಬೆಳವಣಿಗೆಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂಗಿದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಇವತ್ತು ಶಾಸಕರ ಕೂಡ ಬರುವಂತ ಸಾಧ್ಯತೆಗಳಿದಾವ? ಅಲ್ಲ, ಸದ್ಯಕ್ಕೆ ಮುಖ್ಯಮಂತ್ರಿಗಳು ಬರುವಂತದ್ದಷ್ಟೇ ಕ್ಲಿಯರ್ ಇದೆ. ಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿಯಾಗಿ ಒತ್ತಾಯ ಮಾಡಬೇಕು ಮತ್ತು ಈ ಬೆಳವಣಿಗೆಗಳಿಗೆ ಒಂದು ಅಂತ್ಯ ಆಡಬೇಕು. ಇಲ್ಲದೆ ಹೋದ್ರೆ ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕ ಕೂಡ ಮುಖ್ಯಮಂತ್ರಿಗಳಿಗೆ ಇದೆ. ಆ ಕಾರಣಕ್ಕಾಗಿ ಅವರ ಭೇಟಿಯಂತೂ ನಿಗದಿಯಾಗಿದೆ. ಆದರೆ ನಿನ್ನೆ ಶಿವರಾಜ್ ತಂಗಡಗಿ ಬಂದಿದ್ರು, ಒಂದಷ್ಟು ಜನ MLCಗಳು ಕೂಡ ಬಂದಿದ್ರು. ಹಾಗಾಗಿ ಇವತ್ತು ಕೂಡ ಆ ಸರಣಿ ಭೇಟಿಗಳು ಅಂದರೆ ಸಚಿವರು ಬಂದು ಹೋಗೋದು, ಶಾಸಕರು ಬಂದು ಹೋಗೋದು ಇದೆಲ್ಲವೂ ಕೂಡ ನಡೆಯುತ್ತೆ. ಒಂದು ಕಡೆ ದೆಹಲಿಯಲ್ಲಿ ಕಳೆದ 2-3 ದಿನಗಳಿಂದಲೂ ಆ ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆಗೆ ಖರ್ಗೆ ಅವರ ಮನೆಗೂ ಶಿಫ್ಟ್ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬರೋದಂತೂ ನಿಶ್ಚಿತ. ಇನ್ನೊಂದು ಕಡೆ ಅಂದರೆ ಡೆಲ್ಲಿಗೆ ಹೋಗೋರನ್ನಾಗ್ಲಿ, ಖರ್ಗೆ ಅವ್ರನ್ನ ಭೇಟಿಯಾಗೋದನ್ನಾಗ್ಲಿ ನಾನು ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇದರ ಅರ್ಥ ಈ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಕಿತ್ತು ಅನ್ನುವಂಥದ್ದು. ಯಾಕಂದ್ರೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ತೀರ್ಮಾನ ತೆಗೆದುಕೊಳ್ಳದೆ ಇರುವಾಗ ಅವ್ರ ಪರವಾಗಿ ಶಾಸಕರು ಹೋಗಿ ಒತ್ತಾಯವನ್ನು ಮಾಡುವಂಥ ಒಂದು ಬೆಳವಣಿಗೆ ಮತ್ತು ಆ ಥರದ ಒಂದು ಪರಿಸ್ಥಿತಿಗೆ ಹೈಕಮಾಂಡ್ ನಾಯಕರೇ ದೂಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಶಾಸಕರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗೋರನ್ನ ನಾನು ತಡೆಯಕ್ಕಾಗಲ್ಲ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಕೆಲ ಶಾಸಕರು ಮಾಡೋರಿದ್ದಾರೆ, ಸಚಿವರು ಮಾಡೋರಿದ್ದಾರೆ, ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಇದಾವೆ. ರಕ್ಷತ್. ಎಸ್ ಮಾರುತೇಶ್, ಥ್ಯಾಂಕ್ ಯು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.